ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಅಮ್ಮ ಮನೆಯಲ್ಲಿ 5:15 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎದ್ದಿದ್ದೀನಿ. ಅಮ್ಮ ಹೆಂಗಿದ್ರು ಇಲ್ಲ ಟ್ರಿಪ್ ಹೋಗಿದ್ದಾರೆ, ನಾವೇ ಮೂವರು ಇರೋದು. ಹಾಗಾಗಿ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಇನ್ನು ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹುಡುಗರ ಹತ್ರನೇ ಪೂಜೆ ಮಾಡಿಸ್ಬೇಕು ಇವತ್ತು ಅಂತ ಹೇಳಿಬಿಟ್ಟು ಬೇಗ ಎದ್ದಿದ್ದೀನಿ. ಇನ್ನು ಮಕ್ಕಳು ಕೂಡ ಎದ್ದಿದ್ದಾರೆ, ಅವರು ಕೂಡ ಸ್ನಾನ ಮಾಡ್ಕೋಬೇಕು. ಇನ್ನೂ ಮಾಡ್ಕೊಂಡಿಲ್ಲ. ನಾನು ಸ್ನಾನ ಮಾಡ್ಕೊಬಂದು 5 ಗಂಟೆಗೆ ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಭಯ ಆಗ್ತಿತ್ತು, ನಮ್ಮ ಆಂಟಿ ಮಗಳಿರೋದಕ್ಕೆ ಹೊರಗಡೆ ಎಲ್ಲ ಬಂದು ಕೆಲಸ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಪಕ್ಕ ನಾನು ಮಾಡ್ಕೊತಾನೆ ಇರಲಿಲ್ಲ. ಯಾಕಂದರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಸ್ವಲ್ಪ ಬಿಡುತ್ತೆ. ನನಗೆ ಇಲ್ಲಿ ಸ್ವಲ್ಪ ಭಯ ಆಗುತ್ತೆ, ಹಾಗಾಗಿ ಹೊರಗಡೆ ಎಲ್ಲ ಬರೋದಕ್ಕೆ ಆಗೋದಿಲ್ಲ. ಅಲ್ಲದೆ ಒಂದು 5 o'clockಗೆಲ್ಲ ಜಾಗಿಂಗ್ ಎಲ್ಲ ಮಾಡ್ತಿರ್ತಾರೆ, ಹಾಗಾಗಿ ಸ್ವಲ್ಪ ಭಯ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಭಯ ನನಗೆ. ಇನ್ನು ಹೂವೆಲ್ಲ ಬಿಡಿಸ್ಕೊಬಿಡೋಣ ಅಂತ ಹೇಳಿ ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೀನಿ, ಪೂಜೆಗೆ ಬೇಕು ಅಂತ ಹೇಳಿಬಿಟ್ಟು. ಇನ್ನು ಹೂವೆಲ್ಲ ತಂದು ಇಟ್ಕೊಂಡಿರಲಿಲ್ಲ, ಹಾಗಾಗಿ ಗಿಡದಲ್ಲಿರೋದು ಸಾಕಾಗುತ್ತೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಬಿಡಿಸ್ಕೊಂಡಿದ್ದೆ. ನೋಡಿ ಇಷ್ಟ ಆಗಿದೆ. ಇನ್ನು ದಾಸವಾಳ ಎಲ್ಲ ಹೂವೆಲ್ಲ ಬಿಡಿಸ್ಕೋಬೇಕು. ಇನ್ನು ಹೂವೆಲ್ಲ ಬಿಡಿಸ್ಕೊಬಿಟ್ಟು ಇನ್ನು ಕಸ ಎಲ್ಲ ಗುಡಿಸಿರಲಿಲ್ಲ, ಇನ್ನು ಕಾಂಪೌಂಡು ಎಲ್ಲ ನೆನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದು ಸರ್ತಿ ಕಸ ಗುಡಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಹನುಮಾನ್ ಜಯಂತಿ ಆಗಿದ್ದರಿಂದ ಮಕ್ಕಳೇ ಪೂಜೆ ಮಾಡ್ತಾ ಇದ್ದಾರೆ. ಮಕ್ಕಳ ಹತ್ರ ಪೂಜೆ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು, ಹಾಗಾಗಿ ಮಕ್ಕಳ ಹತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಇನ್ನು ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಹನುಮಾನ್ ಜಯಂತಿ ಅಲ್ಲ, ಹನುಮಾನ್ ಚಾಲೀಸ್ ಹೇಳ್ಕೊಂಡ್ರು ಕೂಡ ಇನ್ನೂ ಒಳ್ಳೆಯದು. ಇಂದ್ರವನಿಗೆ ಅಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ, ಪೂರ್ತಿಯಾಗಿ ಕಲ್ತ್ಕೊಂಡಿಲ್ಲ ಹನುಮಾನ್ ಚಾಲೀಸೆಲ್ಲ. ಇನ್ನು ಕೆಲವರು ಹೇಳ್ತಾರೆ ಗಂಡು ಮಕ್ಕಳು ಅದು ಮಾಡಬಾರ್ದು ಇದು ಮಾಡಬಾರ್ದು, ಮಕ್ಕಳ ಹತ್ರ ಮಾಡಿಸ್ಬಾರ್ದು ಅಂತ ಹೇಳಿಬಿಟ್ಟು. ನನಗೆ ಆ ಥರ ಫಾರ್ಮಾಲಿಟೀಸ್ ಎಲ್ಲ ಇಲ್ಲ. ಯಾಕಂದರೆ ನನಗೆ ನಾನು ಎಷ್ಟು ಕೆಲಸ ಮಾಡಿ ನಾನು ಧ್ರುವನ ಹತ್ರ ಎಲ್ಲ ಕೆಲಸನೂ ಪ್ರತಿಯೊಂದು ಕೆಲಸನೂ ಮಾಡಿಸ್ತೀನಿ. ಕಸ ಹೊಡೆಯೋದ್ರಿಂದ ಇದ್ದು ಪಾತ್ರವನ್ನು ತೊಳೆಯೋದಿಲ್ಲ ಅಷ್ಟೇ, ಎಲ್ಲ ಕೆಲಸನೂ ಅವ್ನು ಮಾಡ್ತಾನೆ. ಇನ್ನು ದೇವ್ರ ಪೂಜೆ ಅಂತೂ ಇಷ್ಟಪಟ್ಟು ಮಾಡ್ತಾನೆ. ಮಕ್ಕಳಿಗೆ ಹೀಗಿಂದನೇ ಕೆಲಸಗಳು ಎಲ್ಲ ಕಲಿಸ್ತಾ ಹೋಗಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಕಲಿಸ್ಬೇಕು ಅಂತ ತುಂಬ ಜನ ಹೇಳ್ತಾರೆ. ಗಂಡು ಮಕ್ಕಳು ಅಲ್ವಾ ಏನು ಚಿಂತೆ, ಇವೆಲ್ಲ ಕೆಲಸ ಎಲ್ಲ ಕಲಿಸ್ಬೇಡ ಹೆಣ್ಮಗು ಥರ ಅಂತ ಅಂತಾರೆ. ಆದರೆ ಮಕ್ಕಳು ಗಂಡು ಮಗು ಆದರೂ ಹೆಣ್ಮಗು ಆದರೂ ಅವರಿಗೆ ಜೀವನಕ್ಕೆ ಎಷ್ಟು ಬೇಕು ಪ್ರತಿಯೊಂದು ಕೆಲಸನೂ ಅವ್ರು ಕಲ್ತ್ಕೊಂಡಿರ್ಬೇಕು. ಎಲ್ಲ ಟೈಮಲ್ಲೂ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಅಳವಡಿಸ್ಕೊಂಡಿರಬೇಕು. ಯಾಕಂದರೆ ಮಕ್ಕಳು
ಮಕ್ಕಳಿಗೆ ಈಗಿಂದನೇ ಕೆಲಸಗಳನ್ನೆಲ್ಲ ಕಲಿಸ್ತಾ ಹೋಗಬೇಕು. ಇಲ್ಲ ಅಂದರೆ ಮುಂದಕ್ಕೆ ಅವ್ರು ನಾವು ಹೇಳ್ಕೊಡ್ತೀವಿ ಅಂದರೂ ಅವ್ರು ಕಲಿಯೋ ಪೇಷನ್ಸ್ ಕೂಡ ಅವರಲ್ಲಿ ಇರಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ಕೆಲಸಗಳು ಎಲ್ಲ ಇರುತ್ತಲ್ಲ. ಹಾಗಾಗಿ ಈಗ ಸಮಯ ಮಕ್ಕಳಿಗೆ ತುಂಬಾ ಇರುತ್ತೆ, ಕಲಿಯೋಂಥ ಟೈಮ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಈಗಿಂದನೇ ಹೇಳ್ಕೊಡ್ತಾ ಹೋಗಬೇಕು. ಇಲ್ಲ ಅಂದರೆ ಮಕ್ಕಳಿಗೆ ಇವಾಗ ಮುಂದೆ ನಾವು ದೊಡ್ಡವರು ಆದಮೇಲೆ ಹೇಳ್ಕೊಡೋಣ ಬಿಡು ಅಂದರೆ ಮಕ್ಕಳು ಕಲ್ತ್ಕೊಳೋದಿಲ್ಲ. ಯಾಕಂದರೆ ಅವರ ಮೈಂಡ್ಸೆಟ್ ಚೇಂಜ್ ಆಗಿರುತ್ತೆ, ಬೇರೆ ಥರ ಆಗೋಗಿರುತ್ತೆ. ಈಗಿಂದನೇ ಮಕ್ಕಳಿಗೆ ನಾವು ಇವಾಗ ಚಿಕ್ಕ ವಯಸ್ಸಲ್ಲಿ ತುಂಬ ಸಮಯ ಇರುತ್ತೆ ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದು. ಯಾಕಂದರೆ ಇವಾಗ ಚಿಕ್ಕ ಪುಟ್ಟ ನಾವು ಕೆಲಸಗಳು ಮಾಡ್ತಾ ಇರ್ತೀವಿ, ನಮ್ಮ ಕೆಲಸದಲ್ಲೇ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದರೆ ಅದು ಕೂಡ ಕಲ್ತ್ಕೊಂತಾರೆ. ಮಾಡು. ನಡಿ ತಗೊಂಡು ನಡಿ ಒಳಗಡೆ. ಮುಕ್ಕೋ ನಾಮ ಹಾಕೋ, 3 ನಾಮ. ಬಾ ಈ ಕಡೆ. ಇನ್ನು ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಪುದೀನ ಸೊಪ್ಪು ಇರಲಿಲ್ಲ, ಹಾಗಾಗಿ ಪುದೀನ ಸೊಪ್ಪು ಕಿತ್ಕೊತಾ ಇದ್ದೀನಿ. ಇನ್ನು ಅಮ್ಮ ಇದ್ದಿದ್ರೆ ಅಮ್ಮನೇ ಮಾಡಿಕೊಡ್ತಾ ಇದ್ರು. ನಮ್ಮ ಮನೆಗೆ ನಾವು ಬಂತಾನೆ ಮಾಡುವಂಥ ರೆಸಿಪಿ ಇದು ಅಮ್ಮ. ಯಾಕಂದರೆ ಎಲ್ಲರಿಗೂ ಅಮ್ಮ ಮಾಡುವಂತಹ ಪಲಾವ್ ಅಂದರೆ ತುಂಬಾ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ ಪಲಾವು. ಹಾಗಾಗಿ ಇನ್ನು ಅಮ್ಮನ ನೆನಪಿಸ್ಕೊಂಡು ನಾನು ಕೂಡ ಪಲಾವ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಯಾವಾಗೇ ಬಂದರೂ ಕೂಡ ಫಸ್ಟ್ ರೆಸಿಪಿನ ಪಲಾವ್ ಆಗಿರುತ್ತೆ ನಮ್ಮ ಮನೆಯಲ್ಲಿ. ಇನ್ನು ಯಾವುದೇ ರೀತಿ ಬೇರೆ ರೆಸಿಪೀಸ್ಗಳೆಲ್ಲ ಮಾಡಲ್ಲ ನಮ್ಮಮ್ಮ. ನಾವು ಬಂದಿದ್ದೀವಿ ಅಂದರೆ ಪಲಾವ್ ಇರುತ್ತೆ. ಯಾಕಂದರೆ ನಮ್ಮಮ್ಮ ಮಾಡೋ ಪಲಾವ್ ಅಂದರೆ ಮೋಸ್ಟು ಫೇಮಸ್ ನಮಗೆ.
ಹಾಗಾಗಿ ಪಲಾವ್ ಇಷ್ಟ, ಹಾಗಾಗಿ ನಾನು ಕೂಡ ಪಲಾವೇ ಮಾಡ್ತಾಯಿದ್ದೀನಿ. ನಮ್ಮ ಊರಿಗೆ ಹೋಗಿದ್ದಾರೆ, ಅವ್ರನ್ನ ನೆನಪಿಸ್ಕೊಂಡು ನನ್ನ ಮಕ್ಕಳು ಕೂಡ ಪಲಾವ್ ಇಷ್ಟ, ಹಾಗಾಗಿ ಪಲಾವ್ ಮಾಡ್ತಾಯಿದ್ದೀನಿ. ನಾನು ರೆಸಿಪಿ ಹೇಳಿಬಿಟ್ಬಿಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು, ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೊಬೋದು. ನಾನಂತೂ ಇನ್ಸ್ಟೆಂಟಾಗಿ ಮಾಡ್ಕೊತಿದ್ದೀನಿ, ಅದೇ ರೀತಿ ಗ್ರೈಂಡ್ ಮಾಡಿ ಮಾಡ್ಕೊತಿಲ್ಲ. ಇನ್ನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇನ್ನು ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಅಂತ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ, ಆವಾಗೇ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇನ್ನು ಗರಂ ಮಸಾಲ, ಧನಿಯಾ ಪುಡಿ ಹಾಕಿಬಿಟ್ಟು, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿಬಿಟ್ಟು, ಪೌಡರ್ ಹಾಕಿಬಿಟ್ಟು ನೋಡಿ 1-2 ಪಾವ್ ಅಷ್ಟು ಅಕ್ಕಿ ಹಾಕಿದ್ದೀನಿ, 1-2 ಚೊಂಬು ನೀರು ಹಾಕಿದ್ದೀನಿ. ನಮ್ಮಮ್ಮ ಮೆಜರ್ಮೆಂಟ್ ಮಾಡೋ ಚೊಂಬದು. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ಪರ್ಫೆಕ್ಟಾಗಿ ಆಗಿದೆ, ತುಂಬಾ ಟೇಸ್ಟ್ ಸಖತ್ತಾಗಿತ್ತು ಪಲಾವ್ ಮಾತ್ರ. ನಾವು ತಿಂದ್ವಿ. ಇನ್ನು ತಿಂದ್ಬಿಟ್ಟು ಇನ್ನು ಮಕ್ಕಳು ತಿಂತಾ ಇದ್ದಾರೆ ಆಲ್ರೆಡಿ, ನಾನು ಕೂಡ ತಿನ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಹಾಗಾಗಿ ಇನ್ನು ಕೆಲಸ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ತಿಂಡಿ ಎಲ್ಲ ತಿನ್ಕೊತಾ ಇದ್ದೀವಿ. ಇನ್ನೂ 8 ಗಂಟೆ ಆಗಿದೆ ಅಷ್ಟೇ. ಇಲ್ಲಿ ನಾವು ಇವತ್ತು ಬೇಗ ಎದ್ದಿದ್ದ ಕಾರಣಕ್ಕೆ ಬೇಗನೆ ಹೊಟ್ಟೆ ಹಸಿತು, ಬೇಗ ಎಲ್ಲ ಆಯಿತು, ಕೆಲಸ ಕೂಡ ಎಲ್ಲ ಪರ್ಫೆಕ್ಟಾಗಿ ಬೇಗ ಆಯಿತು. ಲೇಟಾಗಿ ಎದ್ಬಿಟ್ಟಿದ್ವಿ ಅಂದರೆ ಇವತ್ತು ದಿನ ಎಲ್ಲ ಲೇಸಿಯಾಗೇ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೇಗನೆ ಇದ್ದರೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಬೇಗ ಆಗಿ ನಮ್ಮ ಕೆಲಸಗಳು ನಾವು ಮಾಡ್ಕೋಬೋದು, ಅವಾಗ ಟೈಮ್ ಸಿಗುತ್ತೆ. ಇನ್ನು ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನು ಎಡಿಟಿಂಗ್ ಇತ್ತು ಸ್ವಲ್ಪ, ಹಾಗಾಗಿ ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕು. ಇನ್ನು ನಾವು ತಿಂದು ಹೊರಗಡೆ ಹೋಗ್ಬಿಡೋಣ ಸ್ವಲ್ಪ ಹೊತ್ತು, ಒಂದು 1/2 ಅವರ್. ಯಾಕಂದರೆ ತುಂಬಾ ಬಿಸಿಲಿತ್ತು ಇಲ್ಲಿ, ತುಂಬಾ ಸೆಕೆ ಇತ್ತು. ಹಾಗಾಗಿ ಧ್ರುವನ್ ಸ್ವಲ್ಪ ಒಂದು ಅರ್ಧ ಗಂಟೆ ಆಟ ಆಡ್ಕೊತೀನಿ ಅಂತ ಹೇಳ್ದೆ, ಹಾಗಾಗಿ ಹೊರಗಡೆ ಕರ್ಕೊಂಡು ಹೋದೆ. ಇನ್ನು ಪಕ್ಕದ ಬಿಲ್ಡಿಂಗ್ ಮಕ್ಕಳು ಕೂಡ ಇನ್ನು ಅವ್ರ ಜೊತೆನೇ ಆಟ ಆಡ್ಕೊತಾ ಇದ್ರು. ನೋಡಿ ಮಣ್ಣಲ್ಲೆಲ್ಲ ಆಟ ಆಡ್ಕೊತಾ ಬೆಂಗಳೂರಲ್ಲಿ ಈ ಥರ ಎಲ್ಲ ಆಟ ಆಡೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಒಳಗಡೆನೇ ಜಾಸ್ತಿ ಇರ್ತಾರೆ, ಟೈಮ್ ಕೂಡ ಸಿಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ನಾನು ಕೂಡ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಲ್ಲ, ಇಲ್ಲಿ ರೋಡ್ ಸೈಡ್ ಇಲ್ವಲ್ಲ, ಹಾಗಾಗಿ ಪಕ್ಕ ರೋಡ್ಗೆ ಏನು ಅಟ್ಯಾಚ್ ಇಲ್ವಲ್ಲ, ಹಾಗಾಗಿ ಸೈಡಲ್ಲಿ ಸ್ವಲ್ಪ ಆಟ ಆಡ್ಕೋಬೋದು, ಏನೂ ಡಿಸ್ಟರ್ಬ್ ಆಗೋದಿಲ್ಲ. ಇನ್ನು ವೆಹಿಕಲ್ಸ್ ಎಲ್ಲ ಕಮ್ಮಿನೇ ಈ ರೋಡಲ್ಲಿ, ಹಾಗಾಗಿ ಆರಾಮಾಗಿ ಆಟ ಆಡ್ಕೊತಾ ಇದ್ದಾರೆ ಮಕ್ಕಳು. ನಾನು ಕೂಡ ಇನ್ನು ಮೇಲ್ಗಡೆ ನಿಂತ್ಕೊಂಡು ವಾಚ್ ಮಾಡ್ತಾಯಿದ್ದೆ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನ್ನ ಕೆಲಸಗಳು ನಾನು ಮಾಡ್ಕೊತಾ ಇದ್ದೆ. ಇನ್ನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಇನ್ನು ಟೆರೆಸ್ ಮೇಲೆಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ. ಯಾಕಂದರೆ ಸಿಂಕ್ ಟ್ಯಾಂಕ್ ನೆನೆ ತುಂಬಿಟ್ಟು ಸ್ವಲ್ಪ ನೀರೆಲ್ಲ ಜಾಸ್ತಿ ಬಂದಿತ್ತು, ಮಳೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ತುಂಬ್ಕೊಂಡಿತ್ತು. ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮಕ್ಳಿಗೂ ಕರ್ಕೊಂಡೋಗಿ ಮಲಗ್ಸೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಒಂದು 11:30ಗೆ ಮಲ್ಕೊಂಡ್ರು ಒಂದು 3:30ವರೆಗೂ ಮಲ್ಕೊಬಿಡ್ತಾರೆ ಆರಾಮಾಗೆ. ಯಾಕಂದರೆ ಹೆವಿ ಬಿಸಿಲು, ಈ ಬಿಸಿಲಿಗೆ ಆಚೆ ಇರೋದಕ್ಕಂತೂ ಆಗೋದಿಲ್ಲ, ಹಾಗಾಗಿ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗ್ತಾ ಇದ್ದೀನಿ. ಇನ್ನು ಸಾಯಂಕಾಲ ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ, ಹನುಮಾನ್ ಟೆಂಪಲ್ಗೂ, ಸಾಯಿಬಾಬಾ ಟೆಂಪಲ್ಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು, ಇನ್ನು ಇವಾಗ ಕರ್ಕೊಂಡೋಗಿ ಮಲ್ಸೋದು. ಸಾಯಂಕಾಲ ಅವರು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಅವ್ರ ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಆಗಿರ್ತಾರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ. ಇವಾಗ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಇವತ್ತು ಹನುಮ ಜಯಂತಿ ಇತ್ತಲ್ಲ, ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಹನುಮಾನ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ, 7 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ವಿ. ನೋಡಿ ಚಿನ್ಮಯಿ ಧ್ರುವನು ರೆಡಿ ಆಗಿದ್ದಾರೆ, ಹೋಗ್ತಾ ಇದ್ವಿ. ನಮ್ಮ ಆಂಟಿ ಮಗಳು ಬೇರೆ ಬರ್ತಾಳೆ, ಅಲ್ಲಿ ಕನೆಕ್ಟ್ ಆಗ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಆಲ್ರೆಡಿ ಕತ್ಲಾಗಿದೆ, ರೋಡಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ, ಏನು ಕಾಣಿಸೋದು ಇಲ್ಲ. ಹಾಯ್ ಮಾಡ್ತೀನಿ. ಹಾಯ್ ಚಿನ್ಮಯ ನೋಡಿ, ಕೈ ಕೊಡು ಮಾ. ನೋಡಿ ಎಲ್ಲ ಕತ್ಲಾಗ್ಬಿಟ್ಟಿದೆ ಆಲ್ರೆಡಿ. ಬಾ ಈ ಕಡೆ, ಈ ಕಡೆ ಚೆನ್ನಾಗಿ ಬರುತ್ತೆ ತಾನು. ಬಾ ಈ ಕಡೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮಧುಗಿರಿಯ ಬಸ್ ಸ್ಟಾಪ್ ಆಗಿರುತ್ತೆ ನೋಡಿ. ಈಗ ಆಲ್ರೆಡಿ ಎಲ್ಲ ಬಸ್ಗಳೆಲ್ಲ ಸ್ಟಾಪ್ ಮೂಮೆಂಟ್ ಇದು, 7:15 ಅಲ್ಲ, ಅವಳೇ ನಿಲ್ಸ್ಕೊತಾ ಇದ್ದಾರೆ, ಹೋಗ್ತಾ ಇಲ್ಲ. ನಮ್ಮ ರೋಡ್ ಕತ್ಲಲ್ಲಿ ಹಿಂಗಿದೆ ಬಸ್. ಎಲ್ಲಿಗೆ ಹೋಗ್ತಿದ್ಯಾ? ಯಾರನ್ನ ನೋಡೋಕೆ ಹೋಗ್ತಿದ್ಯೋ? ಯಾರನ್ನು ನೋಡೋಕೆ ಹೋಗ್ತಿದ್ಯಾ ಹೇಳು ಬ್ಲಾಗಲ್ಲಿ. ಹಾಂ
ಸಾಯಿಬಾಬಾ ಟೆಂಪಲ್ಗೆ ಬಂದಮೇಲೆ ನನಗೆ ನೆನಪಾಗಿದ್ದೆಲ್ಲ ಹಳೆ ಮೆಮೊರೀಸೇ. ಯಾಕಂದರೆ ನಾವು ಯಾವಾಗೂ ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ, ಕೊಡೋದಕ್ಕೂ ಹೋಗ್ತಾ ಇದ್ವಿ. ಪ್ರಸಾದ ಎಲ್ಲ ಹಂಚೋದಕ್ಕೆ ಅದ್ರಲ್ಲಿ ಸಿಗುವಂತಹ ಮಜಾನೇ ಬೇರೆ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಪ್ರಸಾದ ಹಂಚೋದು. ಕೊನೆಯಲ್ಲಿ ಉಳಿದಿರೋ ಅಂತ ತಿಂದ್ಕೊಂಡು ಬರ್ತಾಯಿದ್ದೆ, ತುಂಬಾ ಖುಷಿ ಆಗ್ತಿತ್ತು. ಇವಾಗ ನಾನು ಪ್ರಸಾದ ಇಸ್ಕೊತಾ ಇದ್ದೀನಿ, ಚೇಂಜಸ್ ಟೈಮ್ ಅಷ್ಟೇ. ಇದೆಲ್ಲ ತುಂಬ ದಿನಗಳೇ ಆಗೋಗಿತ್ತು ಸಾಯಿಬಾಬಾ ಟೆಂಪಲ್ಗೆ ಬಂದು. ಯಾಕಂದರೆ ನಾವು ಯಾವಾಗ ಬಂದ್ರೂ ಮಧುಗಿರಿಗೆ ಬಂದರೂ ಅರ್ಜೆಂಟಲ್ಲೇ ರಿಟರ್ನ್ ಹೋಗ್ತಾಯಿದ್ವಿ. ಹಾಗೆ ಸಾಯಿಬಾಬಾ ಟೆಂಪಲ್ಗೆಲ್ಲ ಹೋಗಿ ಬಂದು ಇನ್ನು ಫೈನಲ್ ಆಗಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾಕಂದರೆ ನಾನು ಇದು 2ನೇ ಸರಿ ಅನಿಸುತ್ತೆ, ಹುರ್ತಾಗಿಂದ ಕೌಂಟ್ ಮಾಡಿದ್ರೆ ಇದು 2ನೇ ಸತಿ ಆಗಿರುತ್ತೆ. ಇನ್ನು ಧ್ರುವನ್ ಎಷ್ಟಿದ್ನೋ ಅಷ್ಟಿದ್ದಾಗ ನಾನು ಬಂದಿರ್ತೀನಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಯಾಕಂದರೆ ನನಗೆ ಇದು ಒಳಗಡೆ ಗೂಡು ಥರ ಇತ್ತು, ಹಾಗಾಗಿ ಬಿಸಿ ಕಾವೆಲ್ಲ ಇತ್ತು ಜಾಸ್ತಿ. ಹಾಗಾಗಿ ಈ ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ ಅನಿಸುತ್ತೆ. ನಮ್ಮ ಅಮ್ಮ ಕರೆದು ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ತುಂಬಾ ಕತ್ಲು ಇಲ್ಲಿ ಒಳಗಡೆ ಎಲ್ಲ, ಅಷ್ಟು ಬೆಳಕೆಲ್ಲ ಇಲ್ಲ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಫಸ್ಟಿಂದಲೂ ನಾನು ಬರ್ತಾ ಇರಲಿಲ್ಲ ರಾಘವೇಂದ್ರ ಸ್ವಾಮಿಗೆ. ಇವಾಗ ಹಂಗಲ್ಲ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲಿದೆ, ನಿಯರ್ ಎಲ್ಲಿದೆ ಅಂತ ತಿಳ್ಕೊಂಡು ಆ ಗೂಗಲಾಗೆಲ್ಲ ಸರ್ಚ್ ಮಾಡಿಕೊಂಡು ರಾಯ ಟೆಂಪಲ್ಗೆ ವಾರ ವಾರ ಹೋಗ್ತಾ ಇರ್ತೀನಿ. ರಾಯರ ಆಶೀರ್ವಾದ ಪಡ್ಕೊತಾ ಇದ್ದೀನಿ. ಎಲ್ಲ ರೀತಿಯಲ್ಲಿ ರಾಯರು ಒಳ್ಳೆ ದಾರಿಯಲ್ಲಿ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಫೈನಲಾಗಿ ಮನೆಗೆ ಬಂದು ಪಾಸ್ತಾ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ರಾಯರ ಭಕ್ತರು ಆಗಿದೆ, ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ರಾಯರ ಬಗ್ಗೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಮಿಸ್ ಆಗೋದಂತೂ ಪಕ್ಕಾ ವೀಡಿಯೋಸು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ.